ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ನಾನು ಬೆಳಗ್ಗೆ 5 ಗಂಟೆಗೆ ವ್ಲಾಗ್ ಮಾಡ್ತಾ ಇರೋದು. ಎಲ್ಲರಿಗೂ ಶುಭೋದಯ. ನಾನು ಗೋಧಿ ಹಿಟ್ಟು ನಾದಿಟ್ಟಿದ್ದೀನಿ ಪೂರಿ ಮಾಡಬೇಕಂತೇಳಿ, ಬಾಕ್ಸಿಗೆ, ಲಂಚ್ ಬಾಕ್ಸಿಗೆ ಮಕ್ಕಳಿಗೆ. ಪೂರಿಗೆ ಅಂದರೆ ನಾದ್ಕೊಳಗೆ 1 ಸ್ಪೂನಷ್ಟು ನಾನು ಮೊಸರು ಹಾಕ್ಕೊಂಡ್ಬಿಟ್ಟು ಹಿಟ್ಟನ್ನು ನಾದಿ ಇಟ್ಟಿದ್ದೀನಿ. ಮೊಸರು ಹಾಕಿದರೆ ಏನಾಗ್ತದಂದರೆ ಪೂರಿ ಚೆನ್ನಾಗಿ ಬರ್ತವೆ ಮತ್ತು ಸ್ಮೂತ್ ಆಗ್ತವೆ, ಬಿರ್ಸಾಗಲ್ಲ, ಪೂರಿ ಕಟಿ ಆಗಲ್ಲ. ಹಾಗಾಗಿ ನಾನು 1 ಸ್ಪೂನಷ್ಟು ಮೊಸರು ಹಾಕಿದ್ದೀನಿ. ಹಿಟ್ಟು ಜಾಸ್ತಿ ನಾದ್ಕೊಳ್ಳೋದಿದ್ರೆ ನೀವು ಹಿಟ್ಟು ಎಷ್ಟು ಹಾಕೋತಿರೋ ಅಷ್ಟು ನೋಡ್ಕೊಂಡ್ಬಿಟ್ಟು ಮೊಸರನ್ನ ಒಂದು 2-3 ಸ್ಪೂನಷ್ಟು ಹಾಕೋಬೋದು, ಅಂದರೆ ಪೂರಿ ಚೆನ್ನಾಗಿ ಬರ್ತವೆ. ಇದು ನಾನು ಮಾಡ್ಕೊಳತ್ತೀನಿ, ಪೂರಿ ಜೊತೆಗೆ ಸಾಗು ಮಾಡಕತ್ತೀನಿ. ಈರುಳ್ಳಿನ ಕಟ್ ಮಾಡಿಬಿಟ್ಟು ಜೀರಿಗೆ, ಸಾಸಿವೆ, ಕರಿಬೇವು ಹಾಕಿಬಿಟ್ಟು ಒಗ್ಗರಣೆ ಹಾಕಿ ಈರುಳ್ಳಿನ ಬತ್ತಿಸ್ಕೊತಾ ಇದ್ದೀನಿ. ಫುಲ್ ಬ್ರೌನ್ ಕಲರ್ ಆಗಬಾರ್ದು ಈರುಳ್ಳಿ, ಸ್ವಲ್ಪ ಬತ್ತಬೇಕಷ್ಟೇ. ಈರುಳ್ಳಿ ಬತ್ತಿದ ನಂತರ ಸ್ವಲ್ಪ ನೀರು ಹಾಕ್ಬೇಕು, ಜಾಸ್ತಿ ನೀರು ಹಾಕಬಾರ್ದು. ಜಾಸ್ತಿ ನೀರು ಹಾಕಿದರೆ ಏನಾಗ್ಬಿಡುತ್ತೆ, ಅದು ಈರುಳ್ಳಿ ಸಾಂಬಾರು ಆಗಿಬಿಡ್ತದೆ. ಸ್ವಲ್ಪನೇ ನೀರು ಹಾಕಬೇಕು. ನಾನು ಒಂದಿಷ್ಟು ಪುಟಾಣಿ ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಪುಟಾಣಿ ಪೌಡ್ರನ್ನ ನೀರು ಹಾಕಿ 1-2 ಸ್ಪೂನಷ್ಟು ಪುಟಾಣಿ ಪೌಡ್ರ್ ನೀರು ಹಾಕಿಬಿಟ್ಟು ಕಲಸಿ ಇಟ್ಟಿದ್ದೀನಿ. ಅದು ಈರುಳ್ಳಿನ ಸ್ವಲ್ಪ ತಣ್ಣಗಾಗಬೇಕು. ಅದು ಮಾಡಿದ್ದೀವಲ್ಲ ಸಾಗು ಈರುಳ್ಳಿದು, ಅದು ತಣ್ಣಗಾದ ನಂತರ ಇದು ಪುಟಾಣಿ ಕಲಸಿ ಇಟ್ಟಿದ್ದೀವಲ್ಲ ಪೌಡ್ರು ನೀರು ಹಾಕಿಬಿಟ್ಟು ಅದು ಈರುಳ್ಳಿನ ತಣ್ಣಗಾದ ನಂತರ ಅದು ಹಾಕಿಬಿಡಬೇಕು. ಬಿಸಿ ಇದ್ದಾಗ ಹಾಕಿಬಿಟ್ರೆ ಏನಾಗ್ತದಂದರೆ ಅದು ಸಾಗು ಗಟ್ಟಿಯಾಗಿಬಿಡ್ತದೆ. ಅದು ಸ್ವಲ್ಪ ಈರುಳ್ಳಿನ ಕುದಿಸಿರ್ತೀವಲ್ಲ, ತಣ್ಣಗಾದ ನಂತರ ಪುಟಾಣಿ ಪೌಡ್ರ್ ಕಲಸಿದ್ದನ್ನ ಹಾಕಿಬಿಡ್ಬೇಕು. ನೋಡಿ, ಸಕ್ಕರೆ ಹಾಕಿದ್ದೀನಿ ನಾನು ಸಾಗು ಒಳಗೆ, 1-2 ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ. ಚೆನ್ನಾಗಾಗ್ತದೆ ಸಕ್ಕರೆ ಹಾಕಿದರೆ. ಪೂರಿ ಜೊತೆಗೆ ಸಾಗು ತುಂಬ ಚೆನ್ನಾಗಾಗ್ತದೆ. ಒಂದ್ಸಲ ನೋಡಿ ಮಾಡಿ. ನಾನು ಕಸ ಅದು ಗುಡಿಸ್ಕೊತಾ ಇದ್ದೀನಿ. ಸ್ನಾನ ಮಾಡಿಕೊಂಡೇ ಬಂದಿದ್ದೀನಿ ಕೆಳಗೆ. ಯಾಕಂತಂದರೆ ಸ್ನಾನ ಮಾಡ್ಕೊಂಡು ಬಂದರೆ ಒಂಥರ ಫ್ರೆಶ್ ಇರ್ತದೆ. ಸ್ನಾನ ಮಾಡ್ಕೊಳ್ಳಾರ್ದೆ ಬಂದರೆ ಒಂಥರ ಮಬ್ಬು ಅನಿಸ್ಬಿಡ್ತದೆ. ಹಾಗಾಗಿ ನಾವು ಸ್ನಾನ ಮಾಡಿಕೊಂಡೇ ಕೆಳಗೆ ಬರ್ತೀನಿ. ಯಾಕಂತಂದರೆ ಆ್ಯಕ್ಟಿವ್ ಇರ್ತದೆ ಸ್ನಾನ ಮಾಡಿದ್ರೆ ಬೆಳಗ್ಗೆ. ಆಮೇಲೆ ಕಸ ಅದೆಲ್ಲ ಗುಡಿಸಿದ ನಂತರ ಸ್ವಲ್ಪ ಕೈಕಾಲು ಮುಖ ತಗೊಂಡ್ಬಿಟ್ಟು ದೀಪ ಅದು ಹಾಕಿಬಿಡ್ತೀನಿ. ಅದು ಸ್ನಾನ ಮಾಡಿರ್ತೀನಿ ಬೆಳಗ್ಗೆ, ಯಾಕಂತಂದರೆ ಕಸ ಅದು ಗುಡಿಸಿರ್ತೀನಲ್ಲ, ಹಂಗಾಗಿ ಕೈಕಾಲು ಮುಖ ಎಲ್ಲ ತಗೊಂಡ್ಬಿಟ್ಟು ಆಮೇಲೆ ಪೂಜೆ ಮಾಡ್ತೀನಿ. ನೋಡಿ, ಮಕ್ಕಳಿಗೆಲ್ಲ ಕಳಿಸ್ಬಿಟ್ಟು ಪೂಜೆ ಮಾಡ್ತೀನಿ. ಮೊದಲು ಅವೆಲ್ಲ ಸೋಫಾ ಕವರು ಮತ್ತು ಡೈನಿಂಗ್ ಟೇಬಲ್ನ ಒರೆಸ್ಕೊಂಡ್ಬಿಟ್ಟು ಕಸ ಗುಡ್ಸೋಕ್ಕೆ ನಿಂದಿರ್ತೀನಿ. ಇವತ್ತು ಶ್ರಾವಣ ಸೋಮವಾರ ಅಲ್ಲ, ಹಾಗಾಗಿ ದೇವರು ಪೂಜೆ ಸಾಮಾನು ಎಲ್ಲ ತೊಳ್ಕೊಬೇಕು. ಲೇಟ್ ಆಗುತ್ತೆ ಪೂಜೆ ಮಾಡೋಕ್ಕೆ. ತೊಳ್ಕೊಂಡು ಎಲ್ಲ ದೇವ್ರ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕನ್ನಷ್ಟಿಗೆ ಲೇಟ್ ಆಗುತ್ತೆ. ಇವಾಗ ಪೂರಿ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಸ್ಮೂತ್ ಆಗ್ತವೆ, ಯಾಕಂದ್ರೆ ಮೊಸರು ಹಾಕಿಬಿಟ್ಟು ನಾದಿದ್ದೀವಲ್ಲ ಹಿಟ್ಟು, ಚೆನ್ನಾಗಾಗ್ತವೆ, ಸ್ಮೂತ್ ಆಗ್ತವೆ, ಬಿರ್ಸಾಗಲ್ಲ ಪೂರಿ. ಅದಕ್ಕೆ ಮಕ್ಕಳೆಲ್ಲ ಇವತ್ತು ಪೂರಿ ಒಯ್ತೀನಿ ಅಂತಂದರು. ಹಾಗಾಗಿ ಅವರಿಗೆ ಪೂರಿ ಮಾಡಿ ಕಟ್ತಾಯಿದ್ದೀನಿ. ಇದು ಪುಟಾಣಿ ಪೌಡ್ರನ್ನ ಕಲಸಿಟ್ಟಿದ್ದೀನಲ್ಲ, ಇದು ಇವಾಗ ತಣ್ಣಗಾಗಿದೆ. ಈರುಳ್ಳಿ
ಕರಗಿಸ್ಬಿಟ್ಟು ಇಟ್ಟಿದ್ನೆಲ್ಲ ಬಗರ್ ಹಾಕಿಬಿಟ್ಟು, ಈರುಳ್ಳಿ ಇದು ತಣ್ಣಗಾಗಿದೆ ಅದು ಇವಾಗ ಕಲಸಿರೋದನ್ನು ಪುಟಾಣಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ನೀವು ಸಕ್ಕರೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಯಾಕಂತಂದರೆ ಒಬ್ರೊಬ್ರು ಕಡಿಮೆ ತಿಂತಾರೆ ಸಕ್ಕರೆ, ಒಬ್ರೊಬ್ರು ಜಾಸ್ತಿ ತಿಂತಾರೆ. ಇದ್ರಾಗ ಚೆನ್ನಾಗಾಗುತ್ತೆ ಸಾಗು ಒಳಗೆ ಸಕ್ಕರೆ ಹಾಕ್ಕೊಂಡು ತಿಂದರೆ. ಇದು ನಾನು ಶ್ರಾವಣ ಸೋಮವಾರ ಎಲ್ಲ ಪೂಜೆ ಸಾಮಾನು ಎಲ್ಲ ತೊಳ್ಕೊಂಡ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ನೋಡಿ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಫೋಟೋ ಎಲ್ಲ ಒರೆಸ್ಕೊಂಡ್ಬಿಟ್ಟು ಇಟ್ಟು ಇದು ಪೂಜೆ ಸಾಮಾನು ತೊಳ್ಕೊಂಡು ಬಂದು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೋಮವಾರ ಶುಕ್ರವಾರ ಲೇಟ್ ಆಗುತ್ತೆ ಪೂಜೆ ಮಾಡೋಕ್ಕೆ, ಅಂದರೆ ನಾವು ಮಕ್ಕಳಿಗೆಲ್ಲ ಕಳಿಸ್ಬಿಟ್ಟು ಪೂಜೆ ಮಾಡ್ತೀನಿ. ಯಾಕಂದರೆ ಬೆಳಗ್ಗೆ ಆಗಲ್ಲ, ಬೇಗ ಬೇಗ ಮಾಡೋಕ್ಕಾಗಲ್ಲ. ಹಾಗಾಗಿ ಅವ್ರಿಗೆ ಕಳಿಸ್ಬಿಟ್ಟೆ ನಿಧಾನಕ್ಕಾಗಿ ಮಾಡಿಬಿಡ್ತೀನಿ ಪೂಜೆ. ಈ ಶ್ರಾವಣ ಸೋಮವಾರ ಒಂದು ಸ್ವಲ್ಪ ದೇವರಿಗೆ ನೈವೇದ್ಯನ ಮಾಡಿ ಇಡ್ತೀನಿ ಪೂಜೆ ಎಲ್ಲ ಮುಗಿದ ನಂತರ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಸಪೋರ್ಟ್ ಮಾಡಿ, ಹಂಗೆ ಫ್ರೆಂಡ್ಸಿಗೆ ಫ್ಯಾಮಿಲಿಗೆ ಶೇರ್ ಮಾಡಿ. ಕಸ ಗುಡಿಸ್ಕೊಂಡು ನೆಲ ಎಲ್ಲ ಒರೆಸ್ಕೊಂಡ್ಬಿಟ್ಟು ಹೊಸ್ಲ ಎಲ್ಲ ತೊಳ್ಕೊಂಡು ಅದಕ್ಕೆ ಪೂಜೆ ಮಾಡಿ, ತುಳಸಿ ಗಿಡಕ್ಕೆ ಪೂಜೆ ಮಾಡಿ ಆಮೇಲೆ ದೇವ್ರ ಪೂಜೆನ ಸ್ಟಾರ್ಟ್ ಮಾಡ್ತೀನಿ ನಾನು. ಅಂದರೆ ಬೆಳಗ್ಗೆ ಮಾಡಬೇಕಂದ್ರೆ ಆಗಲ್ಲ, ಯಾಕಂತಂದರೆ ಮಕ್ಕಳು ಹೋಗ್ತಿರ್ತಾರೆ ಬೇಗ ಸ್ಕೂಲಿಗೆ. ಹಂಗಾಗಿ ಅವರಿಗೆ ಕಳಿಸ್ಬಿಟ್ಟೆ ನಾನು ನಿಧಾನಕ್ಕಾಗಿ ಪೂಜೆ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಪೂಜೆ ಎಲ್ಲ ಮುಗೀತು. ಹೋಗಿ ಸ್ವಲ್ಪ ನೈವೇದ್ಯಗೆ ಒಂದು ಸ್ವಲ್ಪ ಸ್ವೀಟ್ ಪೊಂಗಲ್ ಮಾಡಬೇಕಂತೇಳಿ ಅಂದ್ಕೊಂಡಿದ್ದೀನಿ. ಹೋಗಿ ಸ್ವೀಟ್ ಪೊಂಗಲ್ನ ಮಾಡ್ತೀನಿ ದೇವರಿಗೆ ನೈವೇದ್ಯಗೆ. ಮಾಡಿದ ನಂತರ ಮತ್ತೆ ನಾವು ನಾಷ್ಟಕ್ಕೆ ರೆಡಿ ಮಾಡ್ಕೋಬೇಕು. ನಾಷ್ಟ ಅದು ಮುಗಿಸ್ಕೊಂಡು ಮಧ್ಯಾಹ್ನ ಅಡುಗೆನ ಮಾಡ್ತೀನಿ ನೋಡಿ. ಆಮೇಲೆ ಧೂಪನ ಹಾಕ್ತಾಯಿದ್ದೀನಿ, ಅದರಲ್ಲೇ ಕರ್ಪೂರ ಇಟ್ಬಿಟ್ಟು ಬೆಳಗ್ತಾಯಿದ್ದೀನಿ ಧೂಪದಲ್ಲೇ. ಹೊಸ್ತಲಿಗೆ ಅಂದರೆ ದೇವ್ರ ಮನೆ ಮುಂದೆ ಹೊಸ್ತಲಿಗೆ ರಂಗೋಲಿ ಹಾಕ್ಬೇಕಂದ್ರೆ ಮಕ್ಕಳೆಲ್ಲ ಬಿಡಲ್ಲ. ಸಣ್ಣ ಸಣ್ಣವರು ಒಂದಿಬ್ಬರು ಅದಾರೆ, ಅವರು ಬಿಡೋದೇ ಇಲ್ಲ, ಸಾರಿಸ್ಬಿಡ್ತಾರೆ ಎಲ್ಲ ರಂಗೋಲಿ ಹಾಕಿದ್ದು. ಹಾಗಾಗಿ ದೇವ್ರ ಮನೆ ಮುಂದೆ ರಂಗೋಲಿ ಹಾಕಲ್ಲ, ಯಾವಾಗನೋ ಒಂದು ಸಲ ಹಾಕ್ತಿರ್ತೀನಿ ಅಷ್ಟೇ. ಅಮಾವಾಸ್ಯೆಗೆ ಹಿಂಗೆ ಸೋಮವಾರ ಹಂಗಿದ್ದಾಗ ಹಾಕ್ಬಿಡ್ತೀನಿ ಅಷ್ಟೇ. ಯಾಕಂದರೆ ಡೈಲಿ ಹಾಕಿದ್ರೆ ಅವ್ರು ಏನು ಮಾಡಿಬಿಡ್ತಾರೆ, ಸಾರಿಸ್ಬಿಡ್ತಾರೆ ಎಲ್ಲ ರಂಗೋಲಿನ. ಅದಕ್ಕಾಗಿ ನಾನು ದೇವ್ರ ಮನೇಲಿ ಹಾಕಲ್ಲ, ಹಾಕಿದರೆ ಆಚೆ ಮೇನ್ ಡೋರಿಗೆ ಹಾಕಿರ್ತೀನಿ. ಇವಾಗ ಪೂಜೆ ಎಲ್ಲ ಮುಗೀತು. ಇವಾಗ ಸ್ವೀಟ್ ಪೊಂಗಲ್ ಮಾಡಬೇಕಂತೇಳಿ ಒಂದು ಅರ್ಧ ಕಪ್ನಷ್ಟು ಹೆಸ್ರು ಬೇಳೆ ತೊಗೊಂಡಿದ್ದೀನಿ, ಅರ್ಧ ಕಪ್ನಷ್ಟು ಅಕ್ಕಿ ತೊಗೊಂಡಿದ್ದೀನಿ. ತೊಳೆದ್ಬಿಟ್ಟು ನೀರು ಹಾಕ್ಬಿಟ್ಟು ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಒಂದು 2-3 ಸೀಟಿ ಹೊಡೆಸ್ಬಿಡ್ತೀನಿ.
ಇವಾಗ ಸೀಟಿ ಹೊಡೆದಿದೆ. ನಾನು ಒಂದು ಪಾತ್ರೆಗೆ ಹಾಕಿದ್ದೀನಿ, ಕುಕ್ಕರ್ನಿಂದ ತೆಗೆದು ಕುದಿಸ್ಕೊಂಡಿರೋದು ಅಕ್ಕಿ ಮತ್ತು ಒಂದು ಪಾತ್ರೆಗೆ ಹಾಕಿಬಿಟ್ಟು ಬೆಲ್ಲನ ಹಾಕ್ತಾಯಿದ್ದೀನಿ. ಅಂದರೆ ಬೆಲ್ಲ ಕರಗಿಸ್ಕೊಂಡ್ಬಿಟ್ಟು ಹಾಕ್ಬೋದು, ನಾನು ಹಂಗೆ ಡೈರೆಕ್ಟ್ ಬೆಲ್ಲನೇ ಹಾಕ್ತಾಯಿದ್ದೀನಿ. ಏಲಕ್ಕಿನ ಹಾಕ್ತಾಯಿದ್ದೀನಿ. ಹಸಿ ಕೊಬ್ಬರಿನ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ಸ್ವಲ್ಪ. ಚೆನ್ನಾಗಾಗುತ್ತೆ ಸ್ವೀಟ್ ಪೊಂಗಲ್. ಅಂದರೆ ಒಬ್ಬರೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಇದು ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಸ್ವಲ್ಪ ಹುರ್ಕೋತಾ ಇದ್ದೀನಿ. ಜಾಸ್ತಿ ಅಂದರೆ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಅಷ್ಟೇ ಹುರ್ಕೊಂಡ್ಬಿಟ್ಟು ಹಾಕ್ಬಿಡಿ. ಫುಲ್ ಬ್ರೌನ್ ಆಗಬಾರ್ದು. ಸ್ವೀಟ್ ಪೊಂಗಲ್ ರೆಡಿಯಾಗಿದೆ. ಇವಾಗ ಒಂದು ಬಟ್ಲಲ್ಲಿ ಹಾಕ್ಕೊಂಡ್ಬಿಟ್ಟು ದೇವರಿಗೆ ನೈವೇದ್ಯನ ಇಟ್ಬಿಡ್ತೀನಿ ಒಯ್ದು. ಇವತ್ತಿನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.